ನಮಸ್ಕಾರ. ಫಸ್ಟ್ ನವರಸನ್ ಅವಾಗಿದ್ದ ತುಂಬ ಪರಿಚಯ ನನಗೆ. ಆಮೇಲೆ ಯಾವುದೇ ನಮ್ಮ ಸಮಾರಂಭ ಬಂದರೂ ಎಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ, ಫ್ರೆಂಡ್ಲಿಯಾಗಿ ಮಾಡಿಕೊಡ್ತಾರೆ. ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ನಗು. ರವಿ ಸರ್ ಹೇಳ್ತಿದ್ರಲ್ಲ, ಯಾವತ್ತೂ ಅವ್ರು ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ. ಯಾವ ಸಂತೋಷವಾಗಿರ್ತಾರೆ. ಇದೇ ರೀತಿಯ ನಗು ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟ್. ನೆಕ್ಸ್ಟ್ ಚಂದನ್ ಶೆಟ್ಟಿ ನಂಗೆ ತುಂಬ ಪರ್ಸ್ನಲಿ ಐ ಲೈಕ್ ಹಿಮ್ ವೆರಿ ಮಚ್. ಅವಾಗಿಂದ ಯಾಕಂದರೆ ಟಗರು ಟೈಮ್ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ. ಅದು ಇನ್ನೂ ಪಿಕ್ಚರ್ ಸ್ಟಾರ್ಟ್ ಆಗಿ ಒಂದು ಮಂತ್ ಏನೋ ಒಂದು ಸಾಂಗ್ ಮಾಡಿದ್ರು. ಅದು ನಮ್ಮ ಮರೆಯೋಕ್ಕೆ ಆಗಲ್ಲ. ಆಮೇಲೆ ನನಗೆ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ, ಸ್ಟೈಲ್ ಇಷ್ಟ, ಅವ್ರ ನೋಟ ಇಷ್ಟ. ಈಸ್ ಗಾಟ್ ಒಂದು ಲುಕ್ ಇದೆ, ಒಂದು ಅಬ್ಸಲ್ಯೂಟ್ಲಿ ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ. ಆ್ಯಂಡ್ ಅಮೇಝಿಂಗ್ ಅದು. ಆಮೇಲೆ ಅವ್ರ ಸಾಂಗ್ ತುಂಬ ಇಷ್ಟ ನಂಗೆ. ಯಾವುದು ಅವಳು ಹಾಕೊಂಡಿರೋ ಬಟ್ಟೆ ನಾನೆಲ್ಲ ಬಟ್ಟೆ ಯಾರೋ ಮಗಳ ಕಾರಣ ಇವಳು ವೆಯ್ಟು ಚಿಟ್ಟೆ ಅಂತ. ಅದು ಯಾವಾಗಲೂ ನಾನು ಗುಡುತ್ತಾ ಇರ್ತೀನಿ, ಆಡ್ತಾ ಇರ್ತೀನಿ. ವಂಡರ್ಫುಲ್ ಸಿಂಗರ್, ವಂಡರ್ಫುಲ್ ಮ್ಯೂಸಿಕ್ ಆ್ಯಕ್ಟರ್. ಇವಾಗ ಹೀರೋ ಆಗಿ ಬರ್ತಾ ಇದ್ದು ನೋ ಡೌಟ್ ಅದರಲ್ಲೂ ಅವರು ಶೈನ್ ಆಗ್ತಾರೆ. ಯಾಕಂದರೆ ಆ ಒಂದು ಕಾಲ ಆಲ್ರೆಡಿ ಬಂದಿದೆ. ಆ್ಯಂಡ್ ರವಿ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಅಂತ ಯಾವಾಗ ಮಕ್ಕಳು ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ಚಂದನ್ ಅವರು, ಅಪೂರ್ವರೇ ಆಲ್ ದ ಬೆಸ್ಟ್. ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗಲಿ ಎಲ್ರಿಗೂ. ಆ್ಯಂಡ್ ಇಡೀ ನಾಣಿಯವರಿದ್ದಾರೆ. ಆಮೇಲೆ ಕಿರಣ್ ಅವರು ಐ ಥಿಂಕ್ ಇದು ವೀರ ಚಂದ್ರ ಹಾಸಲ್ಲಿ ಅವ್ರು ಕ್ಯಾಮ್ರಾಮನ್ ಆಗಿದ್ರು. ದಾಸ್ 2.5 feet ಇದ್ದಾರೆ. ಅದೇ ಕೇಳಿದೆ, ಇನ್ನೂ ಕ್ಯಾಮ್ರಾ ಎಡ್ಸ್ತಾ ಇದೆ ಅಂತ ಕೇಳಿದೆ. ಯಾಕಂದರೆ ಅಷ್ಟು 120ನೇ ಸಿನಿಮಾ ಅಂತ ಇದು. 125 ಸಿನಿಮಾ ನಾನು ಮಾಡಬೇಕಂತ ಹೇಳಿದ್ದಾರೆ. ಆಯಿತು ದಾಸ್, ಮಾಡೋಣ 100%. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ, ಸಂಜಯ್ ಗೌಡ್ರು ಅವ್ರು ಬಂದಿದ್ದಾರೆ. ನಾನು ಕಾಣುತ್ತೇವರು ಇಲ್ಲ, ನಾನು ಹೆಂಗೆ ಅವರು ನಾನು ಇದಾಗ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತೀವಿ ಅಷ್ಟೇ. ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ, ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ. ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದ್ರೂ ಅದನ್ನು ಕಲಿಬೇಕಂತ ಪ್ರಯತ್ನ ಪಡ್ತೀವಿ. ಬಟ್ ಅವ್ರನ್ನ ಕಲಿದ್ರೆ ನಾನು ಕಲಿಯೋಕ್ಕಾಗಲಾದ್ರೂ ಬಿಡಲ್ಲ. ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ. ಸೊ ಇಷ್ಟು ಮಟ್ಟಿಗೆ ನಾನು ಏನು ಒಂದು ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀನಿ, ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ. ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದು ಇದನ್ನು ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ. ಸೊ ಸೂತ್ರಧಾರಿ May 9th ರಿಲೀಸ್ ಆಗ್ತಾ ಇದೆ. ಒಳ್ಳೇದಾಗಲಿ ಇಡೀ ಸೂತ್ರಧಾರಿ ಟೀಮ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾನು ಸಿನಿಮಾ ನೋಡ್ತೀನಿ, ಬನ್ನಿ 100%. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಹಾಗೂ ರವಿ ಸರ್. ಎಲ್ಲರೂ ಹೇಳಿದ್ರು ಕನ್ನಡ ಚಿತ್ರ ಇಷ್ಟು ನರ್ವಸ್ ಆಗಿರಲಿಲ್ಲ. ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಇದೇ ಡವ ಅಂತ ಹೊಡ್ಕೊಳ್ತಾ ಇದೆ. ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತು ರವಿ ಸರ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟಿಗೆ ನೀವುಗಳು ಗೆಸ್ಟ್ ಆಗಿ ಬರ್ತೀರ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನವರಸನ್ ಅವರು. ಇವರ ಒಂದು ಎಫರ್ಟ್ಸಿಂದ ಇವತ್ತು ಇಷ್ಟೆಲ್ಲ ಸಾಧ್ಯ ಆಗಿದೆ. ತುಂಬ ಥ್ಯಾಂಕ್ಸ್ ಇಬ್ಬರಿಗೂ. ನಾನು ನಮ್ಮೂರಲ್ಲಿ ಸಕಲೇಶ್ಪುರದಲ್ಲಿ ಕೂತ್ಕೊಂಡು ಈ ಹಿಂದೆ ಹೇಳಿದೆ, ಇದೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ನೀನು ಸಿನಿಮಾದಲ್ಲಿ ಹೀರೋ ಆಗುವಂತ. ನಮ್ಮ ಅಂಗಡಿಲಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್, 15x15 ಸ್ಟೇಷ್ನರಿ ಶಾಪಲ್ಲಿ. ಸೊ ಅದು ನಾನು ನಂಬಿರಲಿಲ್ಲ ನಮ್ಮ ತಂದೆಯವರು ಹೇಳಿದ ಮಾತು. ಸೊ ಇವತ್ತು ಅದು ನಿಜ ಆಗಿದೆ ಸರ್. ನಮ್ಮ ಇಡೀ ನಮ್ಮ ಸಮಸ್ತ ಕುಟುಂಬ ನಿಮಗೆ ತುಂಬ ಚಿರಋಣಿ ಆಗಿರ್ತೀವಿ ಈ ಒಂದು ಇವೆಂಟಿಗೆ ನೀವು ಬಂದಿದ್ದಕ್ಕೆ. ಆ್ಯಂಡ್ ನೀವಿಬ್ಬರು ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಸೊ ನೀವಿಬ್ಬರು ಹಾಕ್ಕೊಟ್ಟಿರೋ ಹಾದಿಲಿ ಪ್ರತಿಯೊಬ್ಬ ಆ್ಯಕ್ಟರ್ ಹೋದರೆ ಸಾಕು, ಬೇರೆ ಏನು ಹೊಸದಾಗಿ ಏನು ಮಾಡಬೇಕಾಗಿಲ್ಲ. ಎಷ್ಟೇ ಜನ ಆ್ಯಕ್ಟರ್ಸ್ಗಳು ಬರ್ಬೋದು, ಹೊಸ ಹೀರೋಗಳು ಬರ್ಬೋದು, ಬಟ್ ನೀವು ಪಟ್ಟಿರುವಂಥ ಶ್ರಮ, ನೀವು ಕನ್ನಡ ಇಂಡಸ್ಟ್ರಿ ಕೊಟ್ಟಿರುವಂಥ ಒಂದು ಕೊಡುಗೆ ಇನ್ನು ಎಷ್ಟೇ ಹೀರೋಗಳು ಬಂದರೂ ಯಾರೂ ಕೊಡೋಕ್ಕಾಗೋದಿಲ್ಲ ಸರ್. ಅದು ಯು ಆರ್ ದ ಗ್ರೇಟ್ ಲೆಜೆಂಡ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಸೊ ನೀವು ಹಾಕ್ಕೊಟ್ಟಿರೋ ಹಾದಿಲಿ ನಾನು ಹೋಗ್ತೀನಿ ಸರ್. ನಾನು ಇವತ್ತವರೆಗೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ. ಆ್ಯಂಡ್ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. May 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಮನೆ ಮಗ ಚಂದನ್ ಶೆಟ್ಟಿ ಸಿನಿಮಾದಲ್ಲಿ ನಾಯಕ ನಟ ಆಗಿ ಅಭಿನಯಿಸಿದ್ದಾನೆ. ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಶಿವರಾಜ್ಕುಮಾರ್ ಸರ್ ಹಾಗೆ ರವಿ ಸರ್ ಬಂದಿರೋದು ನಮಗೆ ಒಂದು ತುಂಬ ದೊಡ್ಡ ಎನರ್ಜಿ ಬಂದಿದೆ. ಏಕೆಂದರೆ ಶಿವಣ್ಣ ಸರ್ ಇದ್ದರೆ ಆ ಪಾಸಿಟಿವ್ ಇರುತ್ತೆ. ಎಷ್ಟು ಅಂದರೆ ಒಂದು ತುಂಬ ಎಲ್ಲರನ್ನೂ ಲವಲವಿಕೆಯಿಂದ ಇಟ್ಕೊಂಡಿರ್ತಾರೆ. ಸೊ ನಾವು ನಿಮ್ಮ ಸಾಂಗ್ಗಳನ್ನ ಬೆಳೆದು ನೋಡ್ಕೊಂಡು ಬಂದಿದ್ದೀವಿ ಸರ್ ಅವಾಗೆಲ್ಲ. ಸೊ ತುಂಬ ಖುಷಿ ಆಗುತ್ತೆ ನೀವು ನಮ್ಮನ್ನು ಬಂದು ಬ್ಲೆಸ್ ಮಾಡ್ತಾ ಇರೋದು. ಹಾಗೆ ರವಿ ಸರ್ ಬಗ್ಗೆ ನಾನು ಹೇಳೋದೇ ಬೇಡ.
ನನ್ನ ಲಾಂಚ್ ಮಾಡಿದಂತಹ ಗುರು. ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಇರೋದಕ್ಕೆ ಕಾರಣ ರವಿ ಸರು. ಈಶ್ವರಿ ಪ್ರೊಡಕ್ಷನಲ್ಲಿ ಬಂದಂಥ ಹುಡುಗಿ ಅಪೂರ್ವ ಸಿನಿಮಾದಿಂದ ಲಾಂಚ್ ಆಗಿದ್ದು. ಇವತ್ತು ನಾನು ಇವತ್ತು ಇಲ್ಲಿ ಹೀರೋಯಿನ್ ಆಗಿ ಆ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅಂದಿದ್ರೆ ಮೋಸ್ಟ್ಲಿ ಸ್ಟೇಜ್ ಮೇಲೆ ಇರ್ತಿರ್ಲಿಲ್ಲ. ಸೊ ನನ್ನ ಎಲ್ಲ ಕ್ರೆಡಿಟ್ಸು ನಾನು ಇವತ್ತು ಏನಿದ್ದೀನಿ ಅದೆಲ್ಲ ರವಿ ಸರ್ಗೆ ಸೇರಬೇಕು. ಥ್ಯಾಂಕ್ ಯು ಸರ್, ನೀವೆಲ್ಲ ಬಂದಿದ್ದು ನಮ್ಗೆ ತುಂಬ ಖುಷಿಯಾಗಿದೆ. ಸೊ ಸೂತ್ರಧಾರಿ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಚಂದನ್ ಶೆಟ್ಟಿ ಅವರು ಹೊಸದಾಗಿ ಲಾಂಚ್ ಆಗ್ತಾ ಇರುವಂತಹ ಸಿನಿಮಾ. ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ. ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಅವ್ರಿಗೆ ಒಳ್ಳೇದಾಗಬೇಕು, ಯಾಕೆಂದರೆ ಲಾಂಚ್ ಆಗ್ತಿದ್ದಾರೆ ಅಂತ ಹೇಳಿದಾಗ ತುಂಬ ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಕಾರಣ ನವರಸನ್ ಸರ್, ಯಾಕೆಂದರೆ ಅವರು ನಮ್ಮ ಸಿನಿಮಾ ಫಸ್ಟ್ ಡೇಯಿಂದ ಪ್ರಮೋಷನ್ ವಿಷಯದಲ್ಲಿ ಒಂದೊಂದು ಸಿನಿಮಾನ ಪ್ರಮೋಷನಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ನೋಡ್ತಿರೋ ಪ್ರಕಾರ ಈ ಸಿನಿಮಾ ಪ್ರಮೋಷನಲ್ಲಿ ನವರಸನ್ ಸರ್ ತುಂಬಾ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಸೊ ನಮ್ಗಳಿಗೆ ಇದೇ ಬೇಕಾಗಿರೋದು, ನಾವು ಸಿನಿಮಾ ಮಾಡ್ತೀವಿ, ಸಿನಿಮಾನ ಜನಗಳಿಗೆ ತಲುಪಿಸ್ಬೇಕು, ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ನೀವುಗಳು ಅಷ್ಟೇ, ಮೀಡಿಯಾದವರು, ನಾವೇನೇ ಮಾಡಿದ್ರು ಕೂಡ ಜನಗಳಿಗೆ ತಲುಪೋ ಹಾಗೆ ಮಾಡೋದು ನೀವುಗಳು. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಮೀಡಿಯಾ ಎಲ್ಲ ಬಂದಿರೋ ಮಾಧ್ಯಮದವರಿಗೆ ಹಾಗೂ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ರವಿ ಸರ್, ಶಿವಣ್ಣ. ಏಕೆಂದರೆ ಈ ಇಬ್ಬರದು ಏನು ಅಂದರೆ ನಾನು ಕಂಡಂಥ 2 ಸೂತ್ರಧಾರಿಗಳು ಇಂಡಸ್ಟ್ರಿಯಲ್ಲಿ. ಯಾಕೆಂದರೆ ಒಂದು ಪ್ರೇಮಲೋಕದ ಇಂದ ಹಿಡಿದು ಒಂದು ಸೂತ್ರಧಾರಿ ಅಂದರೆ ಆ ಲೋಕಕ್ಕೆ ಸೂತ್ರಧಾರಿ ರವಿ ಸರ್ ಆದರೆ ಓಂಕಾರ ಇಟ್ಟು ಓಂ ಸಿನಿಮಾ ಮಾಡಿ ಓಂಕಾರ ಹಾಕಿದ್ದ ಶಿವಣ್ಣ. ಅದು ಈ ಥರ ಇಬ್ಬರು ಒಂದು ಲೆಜೆಂಡ್ಸು ಇವತ್ತು ನಮ್ಮ ಸಿನಿಮಾಗೆ. ಅದು ನಾನು ಏನು ಅಂದರೆ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ, ಯಾಕಂದರೆ ಪ್ರತಿಯೊಬ್ಬರು ನಟರಾಗ್ಬೋದು, ಒಂದು ಕಲಾವಿದರು ಯಾರೇ ಒಬ್ಬರು ಇಂಡಸ್ಟ್ರಿಗೆ ಮೊದಲನೇ ಹೆಜ್ಜೆ ಇಡುವಾಗ ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಚಂದನ್ ಅವರು ಹೀರೋ ಆಗಿ ಮೊದಲನೇ ಸಿನಿಮಾ ಇದಾಗ್ತಾ ಇರೋದ್ರಿಂದ ಅಣ್ಣನ ಹತ್ರ ಹೇಳಿದೆ, ಶಿವಣ್ಣ ಹತ್ರ ಈ ಥರ ಇದೆ ಅಂದೆ. ಎಲ್ಲ ಖಂಡಿತ ಬರ್ತೀನಿ ಅಂದರು. ರವಿ ಸರ್ಗೂ ಅಷ್ಟೇ ಮನೆಗೆ ಹೇಳಿದ ತಕ್ಷಣ ಫಸ್ಟ್ ಸಿನಿಮಾ ಹಿಂಗಿದೆ ರವಿ ಸರ್, ಖಂಡಿತ ಬರ್ತೀನಿ ಅಂತ ಬಂದರು. ಥ್ಯಾಂಕ್ ಯು ರವಿ ಸರ್. ಯಾಕಂದರೆ ನಾನು ನಿಮ್ಮನ್ನು ಒಬ್ಳು ಅಷ್ಟು ದೊಡ್ಡವನಲ್ಲ, ಬಟ್ ನಿಮ್ಮನ್ನು ನೋಡಿಕೊಂಡು ಬೆಳೆದಿರೋ ನಾನು. ಬಟ್ ನಿಮ್ಮ ಸಪೋರ್ಟು ಇವತ್ತು ತುಂಬ ಜಾಸ್ತಿ ಇದೆ. ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ, ನಮ್ಮ ಜರ್ನಿಯಲ್ಲಿ, ನನ್ನ ಜರ್ನಿಯಲ್ಲೂ ತುಂಬ ಸಪೋರ್ಟ್ ಇದೆ ನಿಮ್ಮದು. ಥ್ಯಾಂಕ್ ಯು ರವಿ ಸರ್. ಆಮೇಲೆ ಇವತ್ತು MMB ಆಗಿದೆ ಅಂದರೆ ಅದಕ್ಕೆ ಒಂದು ಪಾರ್ಟ್ ರವಿ ಸರ್ ಕಾರಣ. ಯಾಕಂದರೆ ನಾವು ಇಲ್ಲಿ ಮಾಡೋವಂಥ ಟೈಮಲ್ಲಿ ಈವೆಂಟ್ ಮಾಡಿಸಿದ್ರು, ಆ ಟೈಮಲ್ಲಿ ಜಾಗ ನೋಡಿ ನಾನು ರೆಡಿ ಮಾಡಿದೆ. ಅದು ರವಿ ಸರ್ ಈ MMB ಇವತ್ತು ಎಷ್ಟು ಜನ ಉಪಯೋಗಿಸ್ಕೊತಾ ಇದ್ದಾರೆ, ಅದೆಲ್ಲದಕ್ಕೂ ಒಂದು ಏನು ಬರ್ತದೆ ಅದು ನಿಮ್ಗೆ ಸಲ್ಲಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ರಮೇಶ್ ರೆಡ್ಡಿ ಸರ್ ಶೇರ್ ಕೊಡ್ಬೇಕಂತ ನಮ್ಮ ರಮೇಶ್ ರೆಡ್ಡಿ ಸರ್, ಸಂಜಯ್ ಗೌಡ್ರು ಮತ್ತು ನಮ್ಮ ರಾಜೇಶ್ ಸರ್ ಎಲ್ಲ ಬಂದಿದ್ದೀರಾ. ಮೇ 9ನೇ ತಾರೀಕು. ಯಾಕಂದರೆ ಒಂದು ಹೀರೋ ಲಾಂಚ್ ಆಗ್ತಾನೆ. ನಾನು ಎಲ್ಲ ಮಾಧ್ಯಮ ಮಿತ್ರರ ಹತ್ರ ಆಗಲೋ ಅಭಿಮಾನಿಗಳ ಹತ್ರ ಕನ್ನಡ ಪ್ರೇಕ್ಷಕರ ಹತ್ರ ಕೇಳ್ಕೊಳ್ತಷ್ಟೇ, ಮೊದಲನೇ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾನು ಈ ಸಿನಿಮಾಗೆ ಒಂದು 40 ಜನ ಅಂದರೆ ನಾವು ಪಿಕ್ ಮಾಡಿಲ್ಲ, ಯಾರೋ ಒಬ್ರಿಗೆ ಹೇಳಿದ್ವಿ ಆಟೋ ಎಲ್ಲ ಟೀಮಿಂದ ಕನಸು ಸಿನಿಮಾ ತೋರ್ಸೋಣ ಅಂತ. ಅವ್ರು ಹೇಳಿದ ಮೇಲೆ ತಿರ್ಗಾ ಕ್ಯೂಬಲ್ ಕರೆಕ್ಷನ್ ಮಾಡಿದ್ವಿ. ಯಾಕಂದರೆ ಒಂದು ಪ್ರೇಕ್ಷಕರು ಒಂದೊಂದು ಏನೇನಾದ್ರು ಇನ್ಪುಟ್ ಕೊಟ್ಟಾಗ ತಗೊಂಡು ಮಾಡೋಣ ಅಂತಲೇ ನಾವು ಕ್ಯೂಬ್ ಫೈನಲ್ ಅಪ್ಲೋಡಿಗೆ ಮುಂಚೆ ಒಂದು ಶೋ ಹಾಕಿ ಅವ್ರದ್ದು ಸ್ವಲ್ಪ ಏನೇನು ಇನ್ಪುಟ್ ಸಿಗ್ತೋ ಅದನ್ನು ತೊಗೊಂಡು ಮಾಡಿದ್ದೀವಿ. ಒಂದು ಪ್ರಯತ್ನ ನಮ್ಮದಿದೆ, ಪ್ರತಿಫಲ ಇನ್ನು ಪ್ರೇಕ್ಷಕ ದೇವರು ಕೊಡಬೇಕು. ಚಂದನ್ ಅವರು ಮೊದಲನೇ ಸಿನಿಮಾ, ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ. ಒಂದಿಬ್ಬರು ಡೆಬ್ಯೂ ಒಳ್ಳೇದಾಗಲಿ, ಕನ್ನಡದ ಜನತೆಗೆ ಕೇಳ್ಕೊಳ್ಳೋದಷ್ಟೇ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ. ಒಂದು ಸಿನಿಮಾ ಚೆನ್ನಾಗಿದ್ದರೆ ಎಲ್ಲರಿಗೂ